ಬೀದರ್ ತಾಲೂಕು ಆಡಳಿತದಿಂದ ಕಾರ್ಖಾನೆಗಳ ಮೇಲೆ ದಾಳಿ. ಬೈದರಾಜ್ ಜಿಲ್ಲೆ ಹುಮ್ನಾಬಾದ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿನ ಕಾರ್ಖಾನೆಗಳ ಮೇಲೆ ತಾಲೂಕು ಆಡಳಿತದಿಂದ ಶನಿವಾರ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಲಾಗಿದೆ. ತಹಶೀಲ್ದಾರ್ ಆಜಂ ತಬ್ಸುಮ್ ಹಾಗೂ ಡಿವೈಎಸ್ಪಿ ಮಡಿವಾಳಪ್ಪ ಕೈಗಾರಿಕಾ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾರ್ಖಾನೆಗಳಲ್ಲಿ ಕೆಮಿಕಲ್ ತುಂಬಿದ ಬ್ಯಾರೆಲ್ಗಳನ್ನು ಭಾರಿ ಸಂಖ್ಯೆಯಲ್ಲಿ ಸಂಗ್ರಹಿಸಿಟ್ಟಿರುವುದು ಹಾಗೂ ದಾಲ್ ಮಿಲ್ನಲ್ಲಿ ಫರ್ನಿಚರ್ ಹಾಗೂ ಬೆಡ್ ತಯಾರಿಸಿರುವ ಘಟಕ ಇರುವುದು ಬೆಳಕಿಗೆ ಬಂತು. ಹಲವಾರು ವರ್ಷಗಳಿಂದ ಇಲ್ಲಿಯ ಕಾರ್ಖಾನೆಗಳು ನಿಯಮ ಮೀರಿ ಉಲ್ಲಂಘಿಸುತ್ತಿರುವ ಬಗ್ಗೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಎಚ್ಚರಿಕೆ ವಹಿಸಿ ಪರಿಶೀಲನೆ ನಡೆಸಬೇಕಾಗಿತ್ತು. ಅವರ ನಿರ್ಲಕ್ಷ್ಯವೇ ಈ ಚಟುವಟಿಕೆ ನಡೆಸಲು ಕಾರಣ ಎಂದು ತಿಳಿಸಿದ್ದಾರೆ. ನಿಯಮ ಉಲ್ಲಂಘಿಸಿದ ಕಾರ್ಖಾನೆಗಳ ವಿರುದ್ಧ ಕ್ರಮ ಕೈಗೊಂಡು ಸಮಗ್ರ ವರದಿ ಸಲ್ಲಿಸುವಂತೆ ತಹಶೀಲ್ದಾರ್ ಆಂಜುಮ್ ತಬ್ಸುಮ್ ಸೂಚಿಸಿದ್ದಾರೆ. ದಾಳಿಯಲ್ಲಿ ತಾಲೂಕಾ ಪಂಚಾಯಿತಿ ದೀಪಿಕಾ ಪರಿಶೀಲನೆಯನ್ನ ಮಾಲಿನ್ಯ ಅಧಿಕಾರಿ ಮೃತ್ಯುಂಜಯ, ಕಾರ್ಮಿಕ ಇಲಾಖೆ, ಜೆಸ್ಕಾಂ ಇಲಾಖೆ, ಅಗ್ನಿಶಾಮಕ ದಳ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀಮಂತ್ ರಾವ್ ಎಂಚುರ NKS TV 4 ಬೀದರ್. ಇಯರ್ಲಿ 4 to 5 ಇಂಡಸ್ಟ್ರೀಸ್ ವಿಸಿಟ್ ಮಾಡಿದೀವಿ ನಾವು. ವಿಸಿಟ್ ಮಾಡಿದಾಗ ಅಲ್ಲಿ KIDB ಡಾಕ್ಯುಮೆಂಟೇಶನ್ ಒಳಗ ಬೇರೆ ಹೆಸರಿದೆ, ಬಟ್ ಆಕ್ಟಿವಿಟೀಸ್ ಬೇರೆ ಇದೆ. ಸೊ ಇದು ಎಲ್ಲ ನಾವು ವಿಸಿಟ್ ಮಾಡಿದಾಗ ನೋಡಿದ್ವಿ. ಸೊ ಅದ್ರ ಬಗ್ಗೆ ಏನಿದೆ ಕನ್ಸರ್ನ್ ಆಫೀಸರ್ ನಮಗೆ ಹೇಳ್ತಾರೆ, ಯಾವಾಗ ರಿಜಿಸ್ಟ್ರೇಷನ್ ಆಗಿದೆ ಮತ್ತು ನೇಚರ್ ಆಫ್ ವರ್ಕ್ ಬಗ್ಗೆ ಚೇಂಜಸ್ ಆಗಿದೆ ಇಲ್ಲ ಅಂತ ಅವ್ರ ಮಾಹಿತಿ ತೊಗೊಂಡು ನಮಗೆ ಹೇಳ್ತಾರೆ. ಒಂದು ವೇಳೆ ಯಾರಾದರೂ ಇದಕ್ಕೆ ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ ಇಮಿಡಿಯೇಟ್ಲಿ ಅವ್ರ ಮೇಲೆ ಆ್ಯಕ್ಷನ್. ಎಷ್ಟು ಮಾಹಿತಿ ತರಿಸ್ಕೊತೀರಿ ಮೇಡಮ್? ನಾವು ಒಂದು ವಾರ ಒಳಗೆ ಅವ್ರ ಕನ್ಸರ್ನ್ ಆಫೀಸರ್ಸ್ಲಿಂದ ಮಾಹಿತಿ ತೊಗೊತೀವಿ. ಇವತ್ತೇನು ವಿಸಿಟ್ ಮಾಡಿದ್ದಾರೆ ಅವ್ರು ನಮಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ದವ್ರು ವರದಿ ಕೊಡ್ತಾರೆ. ಅದಾದ ನಂತರ ಒಂದು ವೀಕ್ ಒಳಗೆ ಇದ್ರ ಬಗ್ಗೆ ರಿಜಿಸ್ಟ್ರೇಷನ್ ಬಗ್ಗೆ, ನೇಚರ್ ಆಫ್ ವರ್ಕ್ ಯಾವಾಗ ಚೇಂಜ್ ಆಗಿದೆ ಅಥವಾ ಚೇಂಜ್ ಆಗಿಲ್ಲ ಅಥವಾ ಇವ್ರ ಆ್ಯಕ್ಷನ್ ಏನು ತಗೋತಾ ಇದ್ದಾರೆ ಅಂತ ಅವ್ರ ಹೈಯರ್ ಆಫೀಸರ್ಸ್ಗೆ ಮಾತಾಡಿ ಅಲ್ಲಿನ ಡಿಪಾರ್ಟ್ಮೆಂಟ್ಲಿಂದ ನಮ್ಗೆ ಒಂದು ವಾರ ಒಳಗೆ ವರದಿ ಕೊಡ್ತಾರೆ. ನಾವು ನೋಡಿದ ಪ್ರಕಾರ ಮೇಲ್ನೋಟಕ್ಕೆಲ್ಲ मैडम ये मतलब पूरा बैग है, जम्बू बैग ಇದೆ. ಬಟ್ ಇವ್ರು ನಮ್ಮ KIDB ಅವ್ರು ಹೇಳೋದೇನಿದೆ ಅಂದ್ರೆ ಒಂದ್ ವೇಳೆ ನೇಚರ್ ಆಫ್ ವರ್ಕ್ ಚೇಂಜ್ ಆಗಿದೆ ಅಂದ್ರೆ ನಮ್ಮ ಡಾಕ್ಯುಮೆಂಟೇಶನ್ ಒಳಗಿಲ್ಲ, ನಾನು ವೆರಿಫೈ ಮಾಡ್ತೀನಿ ಅಂತ KIDB ಪ್ರೇಮಲತಾ ಮೇಡಮ್ ಅವರು ಹೇಳಿದ್ದಾರೆ. ಸೊ ಒಂದ್ ವೇಳೆ ನೇಚರ್ ಆಫ್ ವರ್ಕ್ ಚೇಂಜ್ ಆಗಿದೆ ಅಂದ್ರೆ ಇವ್ರ ಡಾಕ್ಯುಮೆಂಟೇಶನ್ ಒಳಗೆ ಸದ್ಯ ನಾವು ಏನು ಫೈಲ್ ನೋಡ್ತಾ ಇದೀವಿ ಅದರೊಳಗೆ ಇಲ್ಲ. ಸೊ ನಾನು ವೆರಿಫೈ ಮಾಡಿ ಹೇಳ್ತೀನಿ ಅಂತ ಕನ್ಸರ್ನ್ ಆಫೀಸರ್ಸ್ ಹೇಳಿದ್ದಾರೆ. ಸೊ ಅವರಿಗೆ ನಾವು ಒಂದು ವಾರ ಟೈಮ್ ಕೊಡ್ತಾ ಇದ್ದೀವಿ.